ನಿನ್ನ ತಂಗಿಗೆ ನಾನು ಹೇಗೆ ಸಮಾಧಾನ ಮಾಡಲಿ? ಏನು ಅಂತ ಹೇಳಿ ಅವಳು ಕಣ್ಣೀರೋಸ್ಲಿ. ತುಂಬ ನೊಂದ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಒಳಗಿಂದ ಒಡೆದು ಹೋಗ್ಬಿಟ್ಟಿದ್ದಾಳೆ. ಮೋಸ್ಟ್ಲಿ ಜೀವನದ ಮೇಲೆ ಹೋಪ್ಸೆ ಕಳ್ಕೊಂಡು ಆಗಿದೆ. ಅವಳು ನಿನ್ನನ್ನು ಹುಡುಕದೆ ಅವಳ ಜೀವನದ ಗುರಿ, ಬದುಕಿನ ದಾರಿ ಅಂತ ಅಂದ್ಕೊಂಡಿದ್ಲು. ಆದರೆ ಈಗ ಏನಾಗ್ತಾ ಇದೆಪ್ಪ? ಅಂಬಿಕಾ ಬದುಕಿದ್ದಾಗ ಅವಳಿಗೊಂದು ಆಸೆ ಇತ್ತು, ಹೇಗಾದರೂ ಮಾಡಿ ನನ್ನ ಫ್ಯಾಮಿಲಿಯವ್ರನ್ನೆಲ್ಲ ನಾನು ಹುಡುಕ್ಬೇಕು ಅಂತ. ನಮ್ಮ ಮನೆಯವ್ರು ಎಲ್ಲಿದ್ದಾರೆ, ನಮ್ಮ ಮನೇಲಿ ಯಾರ್ಯಾರಿದ್ದಾರೆ ಅನ್ನೋದೇ ಅವಳಿಗೆ ಗೊತ್ತಿರಲಿಲ್ಲಪ್ಪ. ಎಲ್ಲ ಮರ್ತೋಗ್ಬಿಟ್ಟಿದ್ಲು. ಆದರೆ ನೋಡಿಯಪ್ಪ, ಅವಳು ಬದುಕಿರೋವರೆಗೂ ತನ್ನವ್ರನ್ನ ನೋಡೋ ಭಾಗ್ಯ ಅವಳಿಗೆ ಸಿಗಲೇ ಇಲ್ಲ. ಇವಾಗ ಅವಳು ತಂಗಿ ಸಿಕ್ಕಿದ್ದಾಳೆ. ಇವಳ ಜೀವನದ ಆಸೆನೂ ಅವ್ರ ಅಕ್ಕನ ಹುಡ್ಕೋದಾಗಿತ್ತು. ಇವಳು ಕನಸು ಅನ್ಸಾಗ್ಲಿಲ್ಲ. ದುರ್ಗಾ ಈ ಊರಿಗೆ ಬಂದಿದ್ದೆ ಅವಳ ಅಕ್ಕನ ಹುಡ್ಕಕ್ಕೆ ಅಂತ. ಅವಳ ಅಕ್ಕನ ಹುಡ್ಕೋದಕ್ಕೆ ಅವಳು ಪಟ್ಟಿರೋ ಕಷ್ಟ, ಅಲದಾಟ, ಇದನ್ನೆಲ್ಲ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತಪ್ಪ. ದುರ್ಗಂಗೆ ಅಂಬಿಕಾನೇ ನಮ್ಮಕ್ಕ ಅಂತ ಗೊತ್ತಾಗೋದು ತುಂಬ ಲೇಟಾಗಿ ಹೋಯ್ತಪ್ಪ. ವಿಧಿ ಇಬ್ಬರು ಲೈಫಲ್ಲೂ ಆಟ ಆಡ್ಬಿಡ್ತಪ್ಪ. ಹಾಗೆಲ್ಲ ಅನ್ಕೋಬೇಡ ಮಗನೇ. ದುರ್ಗಾ ತನ್ನ ಅಕ್ಕನ್ನ ನೇರವಾಗಿ ಕಂಡುಕೊಳ್ಳದೆ ಇರಬಹುದು, ಆದರೆ ಅಕ್ಕನ ಕುಟುಂಬನ ಕಂಡುಕೊಂಡಿದ್ದಾಳೆ. ಯಾವ ಮನೇನ ಅಂಬಿಕಾ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ಲು, ಆ ಮನೆಗೆ ಅವಳ ತಂಗಿ ಸೊಸೆಯಾಗಿ ಬಂದಿದ್ದಾಳೆ ಅಂತಂದ್ರೆ ಒಂಥರ ಪವಾಡ ಅನ್ಸುತ್ತಲ್ವಾ? ಪವಾಡನ? ಏನಪ್ಪ ನಿಮ್ಮ ಮಾತಿನ ಅರ್ಥ? ಹೌದು ಮಗನೇ, ನೀನೇ ಒಂದ್ಸರಿ ಯೋಚನೆ ಮಾಡು ನೋಡು. ಕೋಟ್ಯಾಂತರ ಜನ ಇರೋ ಈ ಪ್ರಪಂಚದಲ್ಲಿ, ಲಕ್ಷಾಂತರ ಮನೆ ಇರೋ ಈ ನಗರದಲ್ಲಿ ದುರ್ಗಾ ಈ ಮನೆಗೆ ಕಾಲಿಟ್ಲು ಅಂದ್ರೆ ಸುಮ್ಮನೆ ಆಗೋಕ್ ಸಾಧ್ಯನಾ? ಯಾರೋ ದಾರಿ ತೋರಿಸ್ದೆ ಅವಳು ಇಲ್ಲಿಗೆ ಬರೋದಕ್ಕೆ ಸಾಧ್ಯನಾ? ನನಗನ್ಸುತ್ತೆ ಅಂಬಿಕಾನೇ ಈ ಕೆಲಸ ಮಾಡಿರಬಹುದು ಅಂತ. ಯಾಕಂದ್ರೆ ತಾನು ಸತ್ತ ಮೇಲೆ ತನ್ನ ತಂಗಿ ಅನಾಥೆ ಆಗಬಾರ್ದು ಅನ್ನೋ ಕಾಳಜಿ ಅವಳಿಗೆ. ಅದಕ್ಕೆ ಅವಳೇ ಈ ಮನೆ ದಾರಿ ತೋರಿಸಿದಾಳೆ. ನಿಜ ಇರ್ಬೋದಪ್ಪ. ಅಂಬಿಕಾ ತನ್ನ ತಂಗಿನ ನಮಗೆ ಒಪ್ಪಿಸೋಗಿದ್ದಾಳೆ. ಇನ್ನು ಮುಂದೆ ದುರ್ಗಾ ಈ ಮನೆ ಸೊಸೆ ಮಾತ್ರ ಅಲ್ಲ, ಅವಳೇ ಅಂಬಿಕಾಳ ಪ್ರತಿಬಿಂಬ. ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ನಮ್ಮೆಲ್ಲರ ಜವಾಬ್ದಾರಿ ಮಗನೇ, ನಮ್ಮೆಲ್ಲರ ಜವಾಬ್ದಾರಿ. ಅತ್ತೆ, ಹಾಗಾದ್ರೆ ದುರ್ಗಾ ಅಮ್ಮನ ತಂಗಿನಾ? ಹೌದು ಪುಟ್ಟಿ. ದುರ್ಗಾ ಅತ್ಗೆ ಅಂಬಿಕಾ ಅತ್ಗೆ ಸ್ವಂತ ತಂಗಿ. ಪಾಪ ದುರ್ಗಾ ಅತ್ಗೆ ಅವ್ರ ಅಕ್ಕನ ನೋಡಬೇಕು ಅಂತ ತುಂಬ ವರ್ಷದಿಂದ ಕಾಯ್ತಾ ಇದ್ರು. ಕೊನೆಗೂ ಅವ್ರ ಆಸೆ ಈಡೇರಲಿಲ್ಲ. ದುರ್ಗಾ ಅತ್ಗೆ ಅಂಬಿಕಾ ಅತ್ಗೆನ ನೋಡೋಷ್ಟರಲ್ಲಿ ಅಂಬಿಕಾ ಅತ್ಗೆ ನಮ್ಮ ಎಲ್ಲರಿಂದ ದೂರ ಆಗಿಬಿಟ್ಟಿದ್ರು. ಪಾಪ ಅದಕ್ಕೆ ದುರ್ಗಾ ಅತ್ಗೆ ಅಷ್ಟೊಂದು ಬೇಜಾರಾಗಿದ್ದಾರೆ. ಅಮ್ಮ ಹೋಗಿದ್ದಕ್ಕೆ ನನಗೆ ಇಷ್ಟೊಂದು ಬೇಜಾರಾಗಿದ್ದೆ. ಇನ್ನವ್ರಿಗೆ ಎಷ್ಟು ನೋವಾಗಿರ್ಬೋದಲ್ವಾ ಅತ್ತೆ? ಹೌದು ಪುಟ್ಟಿ, ಅವ್ರ ಸಂಕಟ ತುಂಬ ದೊಡ್ಡದು. ದುರ್ಗಾ ಅದಕ್ಕೆ ಕಣ್ಣೀರನ್ನ ಒರೆಸೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ನೀನೇ ಅವ್ರನ್ನ ಸಮಾಧಾನ ಮಾಡಬೇಕು. ನಿನ್ನ ಮಾತಿಂದಾನೆ ಅವ್ರಿಗೆ ಅವ್ರ ಅಕ್ಕನ ಕಳ್ಕೊಂಡಿರೋ ದುಃಖನ ಮರೆಸೋದಕ್ಕೆ ಸಾಧ್ಯ.
ಪುಟ್ ಮೇಡಮ್ ಇನ್ನೂ ನಿದ್ದೆ ಮಾಡಲಿಲ್ವಾ? ದುರ್ಗಾ, ನನಗೆ ನಿದ್ದೆ ಬರ್ತಿಲ್ಲ. ನಿನಗೂ ಅಮ್ಮ ನೆನಪಾಗ್ತಾ ಇದ್ದಾರಾ? ಹೌದು ಪುಟ್ ಮೇಡಮ್, ನನಗೂ ನಮ್ಮಮ್ಮ ನಂಗೆ ನೆನಪಾಗ್ತಿದ್ದಾಳೆ. ದುರ್ಗಾ, ಅಮ್ಮ ನನ್ನನ್ನು ಬಿಟ್ಟು ಹೋದಾಗ ನನಗೆ ಇದೇ ಥರ ಅಳು ಬರ್ತಿತ್ತು. ಅಮ್ಮ ತುಂಬ ನೆನಪಾಗ್ತಿದ್ಲು, ಅಳುನೂ ಬರ್ತಿತ್ತು. ಆಗ ನನಗೆ ಈ ಗೊಂಬೆ ಅಮ್ಮ ಥರ ಕಾಣಿಸ್ತು. ಇದರಲ್ಲಿ ನಾನು ಅಮ್ಮನ ನೋಡಿದೆ. ಇದನ್ನ ಹಗ್ ಮಾಡಿಕೊಂಡ್ರೆ ಅಮ್ಮನೇ ನನ್ನ ಜೊತೆ ಇದ್ದಾರೆ ಅನಿಸ್ತಿತ್ತು. ಇನ್ಮೇಲೆ ನಿಂಗೆ ಅಮ್ಮ ನೆನಪಾದಾಗ ಈ ಗೊಂಬೆ ನಿನ್ನ ಹತ್ರನೇ ಹಿಡ್ಕೊ, ಆಗ ನಿನ್ ಬೇಜಾರು ಕಡಿಮೆ ಆಗುತ್ತೆ. ಅಕಸ್ಮಾತ್ ನಿನಗಮ್ಮ ನೆನಪಾದ್ರೆ? ದುರ್ಗಾ, ಈಗ ನನಗಿಂತ ಹೆಚ್ಚು ನಿಂಗೆ ಅಮ್ಮ ಬೇಕು. ಅಮ್ಮನ ನೀನೇ ಹಿಡ್ಕೊ. ಪುಟ್ ಮೇಡಮ್, ಇಷ್ಟನ ನಾನು ಅನಾಥೆ ಅಂದ್ಕೊಂಡಿದ್ದೆ. ಆದ್ರೆ ನಮ್ಮಕ್ಕ ಹೋಗುವಾಗ ಅವಳು ನೆರಳಾಗಿ ನಿನ್ನ ರೂಪದಲ್ಲಿ ನಿನ್ನನ್ನು ನನ್ನ ಹತ್ರ ಬಿಟ್ಟು ಹೋಗಿದ್ದಾಳೆ. ನಿನ್ನ ರೂಪದಲ್ಲಿ ಅವಳು ಯಾವಾಗಲೂ ನನ್ನ ಜೊತೆಲೇ ಇರ್ತಾಳೆ. ಅಮ್ಮ ಮಂಚರಿ ಅಮ್ಮ, ಆ ದುರ್ಗಾಗೆ ಅಂಬಿಕನೇ ತನ್ನ ಸ್ವಂತ ಅಕ್ಕ ಅನ್ನೋ ವಿಷಯ ಗೊತ್ತಾಗ್ಬಿಟ್ಟಿದೆ. ಅವಳು ಸುಮ್ಮನೆ ಕೂರೋ ಅಂತ ಹುಡುಗಿನೇ ಅಲ್ಲ, ಏನಾದ್ರೂ ಒಂದು ಸಾಹಸಕ್ಕೆ ಕೈ ಹಾಕೇ ಹಾಕ್ತಾಳೆ. ಅದಕ್ಕೆ ಅವಕಾಶ ಕೊಡಬೇಡ ಮಾಲಿಕ. ಇನ್ನು ಕೇವಲ 2 ದಿನ ಮಾತ್ರ ಬಾಕಿ ಇದೆ. ಅಷ್ಟರಲ್ಲಿ ಅಂಬಿಕಾಳ ಎಲ್ಲ ಶಕ್ತಿಗಳು ನನ್ನ ಪಾಲಾಗುತ್ತೆ. ಅಂಬಿಕಾ ಅನ್ನೋ ಹೆಸರು ಈ ಜಗತ್ತಿನಿಂದ ಶಾಶ್ವತವಾಗಿ ಅಳಿಸೋಗುತ್ತೆ. ಅವಳು ಸಂಪೂರ್ಣವಾಗಿ ಮಾಯವಾಗ್ತಾಳೆ. ಆದ್ರೆ ದುರ್ಗಾ ಸುಮ್ಮನೆ ಇರೋದಿಲ್ಲ ಅಮ್ಮ. ಇನ್ನವಳಪ್ಪ ಶಂಭು, ಅವನಂತೂ ಸುಮ್ಮನೆ ಕೂರೋ ಅಂತವನೇ ಅಲ್ಲ. ಇಬ್ರು ಯಾವ್ದಾದ್ರೂ ದಾರಿ ಹುಡುಕ್ಬಿಟ್ರೆ? ಅವಕಾಶ ಇದೆ. ಅದಕ್ಕೆ ಹೇಳ್ತಿರೋದು ಹುಷಾರಾಗಿರು ಅಂತ. ದುರ್ಗಾಗೆ ಸತ್ಯ ಗೊತ್ತಾಗಿರೋದು ನಮಗೆ ತುಂಬಾ ಅಪಾಯಕಾರಿ.